ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ. ಮ್ಯಾಂಗ್ಳೂರ್ ಫೇಮಸ್ ರೆಸಿಪಿ ಪ್ರಾನ್ಸ್ ಗೀ ರೋಸ್ಟ್. ರೆಸ್ಟೋರೆಂಟ್ಗಳಲ್ಲೆಲ್ಲ ತುಂಬ ಫೇಮಸ್ ಗೀ ರೋಸ್ಟ್ ಅಂತ ಹೇಳಿದರೆ ಮ್ಯಾಂಗ್ಳೂರಲ್ಲಿ. ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ನೋಡುವ. ನೋಡಿ, 1 kg ಪ್ರಾನ್ಸ್ ತಗೊಂಡಿದ್ದೇನೆ ನಾನು. ಎಟ್ಟಿ ಅಂತ ಹೇಳ್ತೇವೆ ನಾವು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ ನಾನು 1 kg ಪ್ರಾನ್ಸನ್ನು. ನೋಡಿ, ಇದನ್ನೀಗ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ನೋಡಿ, 1 ಟೀ ಸ್ಪೂನ್ನಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, 1/4 ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಇಡಬೇಕು. ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟರೆ ಸಾಕಾಗ್ತದೆ. ನಾನಂದರೆ ರಾತ್ರಿನೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬೆಳಿಗ್ಗೆ ಮಾಡ್ತಾ ಇದ್ದೇನೆ. ನೋಡಿ, ಈಗ ನೆಕ್ಸ್ಟ್ ಡೇ ಇದನ್ನು ನಾನು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ತುಪ್ಪ ಹಾಕ್ಕೊಳ್ಬೇಕು. ಗೀ ರೋಸ್ಟ್ ಅಂತ ಹೇಳಿದ ಮೇಲೆ ಗೀಯಲ್ಲೇ ಮಾಡಬೇಕು, ಅದಕ್ಕೆ ಗೀ ಹಾಕ್ಕೊಂಡಿದ್ದೇನೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ತೆಗಿತಾ ಇದ್ದೇನೆ ನಾನು. ನೋಡಿ, ಪ್ರಾನ್ಸನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ತುಪ್ಪದಲ್ಲೇ ಫ್ರೈ ಮಾಡಿ ತೆಗಿತಾ ಇದ್ದೇನೆ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಇದು ತುಪ್ಪದೇ ಫ್ಲೇವರ್ ಉಂಟಲ್ಲ, ಈ ಪ್ರಾನ್ಸ್ ಎಲ್ಲ ತುಪ್ಪದೇ ಫ್ಲೇವರ್ ಬರ್ತದೆ. ನೀವು ಈ ಥರ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ, ತುಪ್ಪದಲ್ಲೇ ಮಾಡೋದ್ರಿಂದ ತುಂಬ ಸೂಪರ್ ಆಗಿರ್ತದೆ. ನೀವು ರೆಸ್ಟೋರೆಂಟ್ಗಳಲ್ಲೆಲ್ಲ ಹೇಗೆ ತಿಂತೀರಲ್ಲ ಅದೇ ಟೇಸ್ಟಲ್ಲಿ ಬರ್ತದೆ. ಮಂಗಳೂರು ರೆಸ್ಟೋರೆಂಟ್ಗಳಲ್ಲೆಲ್ಲ ಹೋದರೆ ಉಂಟಲ್ಲ, ಒಂದು 300 ರೂಪಾಯಿ ಅಂತ ಹೇಳ್ತಾರೆ. ಒಂದು ಪ್ಲೇಟ್ ಗೀ ರೋಸ್ಟಿಗೆ 300 ರೂಪಾಯಿ ಅಂತ ಹೇಳ್ತಾರೆ. ಅದು ಇಷ್ಟು ಸ್ವಲ್ಪ ಇರ್ತದೆ ಪ್ರಾನ್ಸ್ ಗೀ ರೋಸ್ಟ್. ಅದರಲ್ಲಿ ಮನೆಯಲ್ಲೇ ಮಾಡಿ ತಿಂದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಇದೇ ಥರ ಎಲ್ಲ ಪ್ರಾನ್ಸನ್ನು ನಾನು ಫ್ರೈ ಮಾಡಿ ತೆಗಿತಾ ಇದ್ದೇನೆ. ತುಪ್ಪದಲ್ಲೇ ಫ್ರೈ ಮಾಡಿ ತೆಗಿತಾ ಇದ್ದೇನೆ. ನೋಡಿ, ಉಳಿದಿರುವ ಪ್ರಾನ್ಸನ್ನು ಕೂಡ ಹಾಕ್ಕೊಂಡೆ. ಈಗ ಮಸಾಲ ಮಾಡಲಿಕ್ಕೆ ನಾನು ಮಿಕ್ಸಿಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾ ಇದ್ದೇನೆ. ನೋಡಿ, ಒಂದು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡೆ. ಒಂದು 10ರಿಂದ 12 ಬ್ಯಾಡಗಿ ಮೆಣಸು, 12 ಬ್ಯಾಡಗಿ ಮೆಣಸು ಸಾಕು. ಮತ್ತು ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಒಂದು ಸ್ವಲ್ಪ ಅರಿಶಿಣದ ಪುಡಿ, 1/4 ಸ್ಪೂನಷ್ಟು ಮೆಂತೆ ಕೂಡ ಹಾಕಬೇಕು, ಅದು ಹಾಕೋದು ಸ್ಕಿಪ್ ಆಗಿದೆ. ಮತ್ತು ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ, ಒಂದು ನೀರುಳ್ಳಿ ಎಲ್ಲ ಒಟ್ಟಿಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಫೈನ್ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಮಸಾಲವನ್ನು. ಇದು ನೋಡಿ, ಪ್ರಾನ್ಸ್ ಫ್ರೈ ಮಾಡಿದ ತುಪ್ಪ ಉಂಟಲ್ಲ, ಅದರಲ್ಲೇ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಒಂದು ನೀರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಅದೇ ತುಪ್ಪಕ್ಕೆ ನಾನು ಪ್ರಾನ್ಸ್ ಎಲ್ಲ ಫ್ರೈ ಮಾಡ್ಕೊಂಡು ತೆಗೆದೆ ಅಲ್ಲ, ಅದೇ ತುಪ್ಪಕ್ಕೆ ಒಂದು ನೀರುಳ್ಳಿಯನ್ನು ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಒಗ್ಗರಣೆ ಸೊಪ್ಪು, ಬೇಸೊಪ್ಪು ಕೂಡ ಹಾಕ್ಕೊಂಡೆ. ಬೇಸೊಪ್ಪು ಫ್ರೆಶ್ ಇದ್ದರೆ ಒಳ್ಳೆಯದು. ಇದು ಸ್ವಲ್ಪ ಒಣಗಿದೆ, ಫ್ರೆಶ್ ಇದ್ದರೆ ಒಳ್ಳೆಯದು, ತುಂಬ ಒಳ್ಳೆಯದಾಗ್ತದೆ. ಈ ಥರ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಈಗ ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಉಂಟಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಿದ್ದು ತುಪ್ಪದಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಒಂದು 2 ಕಾಯಿ ಮೆಣಸು, ಸಣ್ಣಗೆ ಚಾಪ್ ಮಾಡಿದ ಕಾಯಿ ಮೆಣಸು ಕೂಡ ಹಾಕ್ಕೊಂಡೆ. ನೋಡಿ, ಚೆನ್ನಾಗಿ ಫ್ರೈ ಆಯಿತು. ಈಗ ಇದಕ್ಕೆ ನಾನು ರುಬ್ಕೊಂಡಿರುವ ಮಸಾಲವನ್ನು ಹಾಕ್ತಾ ಇದ್ದೇನೆ. ಈ ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲ ಉಂಟಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ.
ನೋಡಿ ಗ್ರೈಂಡ್ ಮಾಡಿರುವ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಈ ಮಸಾಲ ಉಂಟಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡೋದು ಇರುವುದು. ಇದು ಎಷ್ಟು ಚೆನ್ನಾಗಿ ಮಸಾಲ ಉಂಟಲ್ಲ ತುಪ್ಪದಲ್ಲಿ ಫ್ರೈ ಆಗ್ತದಲ್ಲ ಅಷ್ಟು ಟೇಸ್ಟಾಗಿ ಬರ್ತದೆ ಮಸಾಲ. ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಸಿಯೇ ಹಾಕಿದ್ದೀರಲ್ಲ, ಇನ್ನು ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ರುಚಿಗೆ ಉಪ್ಪು ಕೂಡ ಹಾಕ್ಕೊಂಡೆ ನಾನು. ಇದೀಗ ರೆಡ್ ಕಲರ್ ಉಂಟಲ್ಲ ಮಸಾಲ, ಕೆಂಪು ಕಲರ್ ಉಂಟು, ಇದು ಉಂಟಲ್ಲ ಕಲರ್ ಚೇಂಜ್ ಆಗಿ ಬರ್ತದೆ, ಒಂಥರ ಬ್ಲ್ಯಾಕ್ ಕಲರ್ ಆಗ್ತದೆ, ಬ್ಲ್ಯಾಕಿಶ್ ಕಲರ್ ಆಗ್ತದೆ. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಬೇಕು, ಡ್ರೈ ಆಗಬೇಕು ಇದು ಮಸಾಲ. ನೋಡಿ ಈ ಥರ ಮಸಾಲ ಒಂದು ಡ್ರೈ ಆದರೆ ಉಂಟಲ್ಲ ತುಪ್ಪ ಹಾಕ್ಕೊಳ್ಬೇಕು. ಮಸಾಲ ಡ್ರೈ ಆಗಬಾರ್ದು. ನೋಡಿ ತುಪ್ಪ ಹಾಕ್ತಾ ಇದ್ದೇನೆ ನೋಡಿ. ಇದು ನೀವು ತುಪ್ಪ ಹಾಕ್ಕೊಂಡು ಉಂಟಲ್ಲ ಚೆನ್ನಾಗಿ ಇದು ಫ್ರೈ ಮಾಡ್ತೀರಲ್ಲ, ಇದು ತುಪ್ಪ ಡ್ರೈ ಆಗ್ತಾ ಬರ್ತದೆ. ನೀವು ಎಷ್ಟು ತುಪ್ಪ ಹಾಕ್ಕೊಂಡ್ರು ಕೂಡ ಉಂಟಲ್ಲ ಇದು ಎಳ್ಕೊಳ್ತದೆ. ಆದರೆ ಡ್ರೈ ಆದರೆ ಇನ್ನು ಸ್ವಲ್ಪ ತುಪ್ಪ ಹಾಕಿದರೆ ಆಯಿತು. ಅಂದರೆ ಗೀ ರೋಸ್ಟ್ ಅಂತ ಹೇಳಿದ ಮೇಲೆ ತುಪ್ಪ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೇ ಟೇಸ್ಟಾಗಿ ಬರೋದು. ಈ ತುಪ್ಪ ಎಲ್ಲ ಹೇಳ್ಕೊಂಡ್ರೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಬೋದು. ನೋಡಿ ಚೆನ್ನಾಗಿ ಮಸಾಲ ಫ್ರೈ ಆಗ್ತಾ ಉಂಟು ನೋಡಿ ತುಪ್ಪದಲ್ಲಿ. ಈಗ ನಾನು ಪ್ರಾನ್ಸ್ ಹಾಕ್ತಾ ಇದ್ದೇನೆ, ಇನ್ನು ಒಟ್ಟಿಗೆ ಫ್ರೈ ಆಗಲಿ ಅಂತೇಳಿ ಪ್ರಾನ್ಸ್ ಕೂಡ ಹಾಕ್ಕೊಂಡೆ. ನಾನು ಫ್ರೈ ಮಾಡಿದ ಪ್ರಾನ್ಸ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಈಗ ಪುಳಿಮುಂಚಿ ಟೈಪ್ ಉಂಟು ನೋಡಿ, ಗಸಿ ಉಂಟು. ಇದನ್ನು ಚೆನ್ನಾಗಿ ಡ್ರೈ ಆಗಬೇಕು. ಈ ರೋಸ್ಟ್ ಅಂತ ಹೇಳಿದ ಮೇಲೆ ರೋಸ್ಟ್ ಆಗಿ ಬರಬೇಕಿದು, ಅಲ್ಲಿ ತನಕ ಫ್ರೈ ಮಾಡಬೇಕು. ತುಪ್ಪದ ಕ್ವಾಂಟಿಟಿ ಉಂಟು ಇದರಲ್ಲಿ. ತುಪ್ಪ ಬೇಕಿದ್ರೆ ಡ್ರೈ ಆದರೆ ತುಪ್ಪ ಹಾಕ್ಕೊಂಡ್ರೆ ಆಯಿತು ಮೇಲೆ ಸ್ವಲ್ಪ. ನೋಡಿ ತುಪ್ಪ ಎಲ್ಲ ನೋಡಿ ಬಿಟ್ಕೊಂಡು ಬಂದಿದೆ ನೋಡಿ. ಇನ್ನಿದು ಈ ಬಿಟ್ಕೊಂಡು ಬಂದಿದೆ ಅಲ್ಲ ಇದೆಲ್ಲ ಡ್ರೈ ಎಳ್ಕೊಳ್ತದೆ ನೋಡಿ. ಈ ತುಪ್ಪ ಎಲ್ಲ ಎಳ್ಕೊಂಡು ಡ್ರೈ ಆಗ್ತದೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈ ತಳ ಎಲ್ಲ ಉಂಟಲ್ಲ ಬಿಟ್ಕೊಂಡು ಬರ್ತದೆ ನೋಡಿ, ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ. ತುಪ್ಪ ಸ್ವಲ್ಪ ಜಾಸ್ತಿ ತುಪ್ಪದಲ್ಲೇ ಮಾಡಬೇಕು, ತುಂಬ ರುಚಿ ಆಗ್ತದೆ. ಅಪರೂಪಕ್ಕೊಮ್ಮೆ ಈ ಥರ ಎಲ್ಲ ಮಾಡಿ ತಿನ್ನಬೇಕು ಫ್ರೆಂಡ್ಸ್, ತುಂಬ ಸೂಪರ್ ಆಗಿರ್ತದೆ ಪ್ರಾನ್ಸ್ ಗೀ ರೋಸ್ಟ್. ನೋಡಿ ಇದೇ ಥರ ನೀವು ಸ್ಕ್ವಿಡ್ಡಲ್ಲಿ ಕೂಡ ಮಾಡ್ಬೋದು, ತುಂಬ ಒಳ್ಳೆಯದಾಗ್ತದೆ. ಬೊಂಡಸ್ ಮೀನು ಕೂಡ ಮಾಡ್ತೇವೆ ನಾವು, ತುಂಬ ಒಳ್ಳೆಯದಾಗ್ತದೆ. ನೋಡಿ ಡ್ರೈ ಆಗ್ತಾ ಬಂದಿದೆ ನೋಡಿ, ಕಲರ್ ನೋಡಿ ಚೇಂಜ್ ಆಗ್ತಾ ಬಂದಿದೆ, ಒಂಥರ ಬ್ಲ್ಯಾಕಿಶ್ ಕಲರ್ ಬಂದಿದೆ ನೋಡಿ. ತುಪ್ಪ ಎಲ್ಲ ನೋಡಿ ಸೈಡಿಂದ ಬಿಟ್ಕೊಳ್ತಾ ಉಂಟು. ಈಗ 2 ಕಾಯಿ ಮೆಣಸು ಮತ್ತೊಂದು ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಳ್ತಾ ಇದ್ದೇನೆ. ಮತ್ತೊಂದು 1 ಟೀ ಸ್ಪೂನಷ್ಟು ಪೆಪ್ಪರ್ ಕೂಡ ಹಾಕ್ಕೊಂಡೆ ನೋಡಿ. ನಾನು ಪೆಪ್ಪರ್ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಗ್ರೈಂಡ್ ಮಾಡುವಾಗನೇ ಹಾಕ್ತಾರೆ ಮಸಾಲೆ ಎಲ್ಲ, ಆದರೆ ಈ ಥರ ಲಾಸ್ಟಿಗೆ ಹಾಕೋದ್ರಿಂದ ಉಂಟಲ್ಲ ಅದು ನಿಮಗೆ ಪೆಪ್ಪರ್ದು ಫ್ಲೇವರ್ ಉಂಟಲ್ಲ ತುಂಬ ಎದ್ದು ಮೇಲ್ಗಡೆ ಇರ್ತದೆ. ಪೆಪ್ಪರ್ ಫ್ಲೇವರ್ ಮೇಲೆ ಇರ್ತದೆ ಮಸಾಲದಲ್ಲಿ, ತುಂಬ ಸಖತ್ತಾಗಿರ್ತದೆ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ ಗೀ ರೋಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಗೀ ರೋಸ್ಟ್. ನೀವೇ ಹೇಳ್ತೀರಿ ನನಗೆ ಹೇಗೆ ಬಂದಿದೆ ಅಂತೇಳಿ. ನೋಡಿ ಈಗ ಗೀ ರೋಸ್ಟ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.